ಇವಾಗ ಗೇರ್ ಕೂಡ ಕೇಬಲ್ ಅಲ್ಲ, ಸ್ವಲ್ಪ ಜಾಸ್ತಿ ಫೋರ್ಸ್ ಬಂದು ಕೇಬಲ್ ಕಟ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ನೋಡ್ಕೊ ಮಾರೆ, ಗೊತ್ತಾ ಫಸ್ಟ್ ಅಲ್ವಾ ಅಂತ ಅವಾಗ ಕೊಟ್ಟ. ನಾನು ಅದೇ ಮಂಗ್ಳೂರು ತನಕ ಬಂದಿದ್ದೀನಿ, ಗೊತ್ತಿಲ್ಲ ಹೇಗೆ ಡ್ರೈವಿಂಗ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಇನ್ನು ನಾವು 4:58ಗೆ ಬಿಡ್ಬೇಕು. ಅಂದ್ರೆ ನಿಮ್ದು ಮಾಮೂಲಿ ಟೈಮ್ ಬಿಡ್ಬೇಕು. ಮುಂಚೆ ಇದ್ದದ್ದು ಈಗ ನಾವು BS4 ಎಲ್ಲ ಪಿಕಪ್ ಇತ್ತು ಚೆನ್ನಾಗಿ. ಇದು ಗೇರ್ ಕೂಡ ಟೈಟ್. ಇದು ನನಗೆ ಫೇವರೇಟ್ ಲೈಲ್ಯಾಂಡ್. BS4 ನನಗೆ ಫಸ್ಟ್ ತುಂಬಾ ಫೇವರೇಟ್. ಗಾಡಿ ಓಡೋದಿಲ್ಲ ಮಳೆಗಾಲದಲ್ಲಿ, ಸ್ವಲ್ಪ ನೀರಿದ್ರೆ ಗಾಡಿ ಓಡೋದಿಲ್ಲ, ಸ್ಲೋ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಡೀಸೆಲ್ ಕೂಡ ಹಾಗೆ, ಒಮ್ಮೊಮ್ಮೆ 9:02 ಆಗುತ್ತೆ, ಅರ್ಧ ಸೆಕೆಂಡಲ್ಲಿ ಪಿಕಪ್ ಮಾಡ್ತೀವಿ. ಒಮ್ಮೊಮ್ಮೆ ಸ್ಟ್ಯಾಂಡ್ ಸಿಗೋದಿಲ್ಲ. ಈಗ ನಾ ಪರ್ಕಲ್ಲೆಲ್ಲ ಬ್ಲಾಕ್ ಆದ್ರೆ, ಒಬ್ಬ ನನ್ನ ಫ್ರೆಂಡ್ ಇದ್ದ ವಿದೇಶ ಅಂತ, ಅವ್ನು ನನಗೆ ಒಂದ್ಸಲ ಭಟ್ಕಳ ಟ್ರಿಪ್ ಇತ್ತು. ನನ್ನ ಬ್ಲಾಗ್ ಅಲ್ಲಿ ಕಮೆಂಟ್ ಸಹ ಬಂದಿತ್ತು, ಎಕ್ಸ್ಪ್ರೆಸ್ ಬಸ್ನವರು ತುಂಬಾ ಕರ್ಕಶ ವಾರ್ನನ್ನು ಹಾಕ್ತಾರೆ ಅಂತ. ಯಾಕಂದ್ರೆ ನಮಗೆ ಬ್ಲಾಕ್ ಆದ್ರೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಮದನಂತೇಶ್ವರ ಬಸ್ಸಿನ ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ನೀವು ಈ ಬಸ್ಸಿನ ಒಂದು ಫೋಟೋ ಕಳಿಸಿ ಹೇಳ್ತಾ ಇದ್ರು ಮದನಂತೇಶ್ವರ ಬಸ್ಸಿನ ಬ್ಲಾಗ್ ಮಾಡಿ ಅಂತ. ನೋಡುವ, ಇದರ ಡ್ರೈವರ್ ಇದ್ದಾರೆ, ಇವ್ರ ಹತ್ರನೇ ಮಾಹಿತಿ ಕೊಡ್ತೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಶರತ್. ಸರ್, ಎಲ್ಲಿ ನಿಮ್ದು ಊರೆಲ್ಲಿ? ಧರ್ಮಸ್ಥಳ. ಸರ್, ನೀವೊಂದು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯಿತು? ನಂದು 5-6 ವರ್ಷ ಆಯಿತು. ಮೊದಲಿಗೆ ಯಾವುದ್ರಲ್ಲಿದ್ರಿ? ಟೂರಿಸ್ಟಲ್ಲಿ ಇದ್ದೆ. ಟೂರಿಸ್ಟಲ್ಲಿ ಯಾವುದು ಗಾಡಿಯಲ್ಲಿ? ಅದು ಮಂಗಳೂರಲ್ಲಿ ಒಂದು TT ಟೆಂಪರರಿ ಇತ್ತಲ್ಲ. ಓಕೆ, TTಯಲ್ಲಿ ಇದ್ರಿ. TTಯಲ್ಲಿ ಎಷ್ಟು ವರ್ಷ ಇದ್ರಿ? ಇಲ್ಲ, ಒಂದೂವರೆ ವರ್ಷ ಅಷ್ಟೇ. 1.5 ವರ್ಷ ಅಷ್ಟೇ. ಈ ಬಸ್ಸಿಗೆ ಬಂದು ಈಗ ಒಂದು 5 ವರ್ಷ ಆಯ್ತು? ಇಲ್ಲ, ಈ ಬಸ್ಸಿಗೆ ಬಂದು ಈಗ ಒಂದು 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಟೂರಿಸ್ಟ್ ಅಲ್ಲಿ ಇದ್ದೆ. ಸರ್, ಇವರ ಹತ್ರ ಮದನಂತೇಶ್ವರದವರ ಹತ್ರ ಟೂರಿಸ್ಟ್ ಬಸ್ ಇದೆಯಲ್ಲ? 2 ಇತ್ತು, ಈಗ ಒಂದು ಸೇಲ್ ಮಾಡಿದ್ರಲ್ಲ. ಓಕೆ, ಇದು ಎಷ್ಟು ಬಸ್ ಇದೆ? ರೂಟ್ ಬಸ್ ಈಗ ಟೋಟಲ್ ಒಂದು 20 ಆಯ್ತು. 20 ಬಸ್ ಇದೆ. 20 ಅಂದ್ರೆ ಎಲ್ಲ ಅದೊಂದು 16-18 ಆಯ್ತು ಅಷ್ಟೇ. 18-16 ಆಯ್ತು ಹಾಗೆ. ಸರ್, ವಸ್ತು ಗಾಡಿ ಇದೆಯಾ ಅಲ್ವಾ ಅಥವಾ ಹೇಗೆ? ಹೊಸ ಗಾಡಿ ಅಂತ ಇರೋದು ಒಂದು ಟೂರಿಸ್ಟ್ ಒಂದು, ಓಕೆ, ಮತ್ತೆ 2 ಮಿನಿ ಗಾಡಿ, ಶಿವಮೊಗ್ಗ ಮಿನಿ ಗಾಡಿ. ಹೆಚ್ಚಾಗಿ ಯಾವ ರೂಟಿಗೆ ಹೋಗ್ತದೆ ಸರ್ ಮದನಂತೇಶ್ವರ? ಶಿವಮೊಗ್ಗ, ಮಂಗಳೂರು ಶಿವಮೊಗ್ಗ. ಓಕೆ ಸರ್, ಓನರ್ ಹೆಸರೇನು? ಶ್ರೀಧರ್ ನಾಯ್ಕ್ ಅಂತ. ಶ್ರೀಧರ್ ನಾಯ್ಕ್. ಓಕೆ ಸರ್, ಇದು BS6 ಗಾಡಿ ಅಲ್ಲ? ಹೌದು. ಎಷ್ಟು ಟೈಮ್ ಆಯ್ತು ಬಂದು? ಇದು ಬಂದು ಆಯ್ತು ಈಗ ಒಂದೂವರೆ ವರ್ಷ ಜಾಸ್ತಿ ಆಯ್ತು. 1.5 ವರ್ಷ ಆಯ್ತು. ನೀವು ಮೊದಲಿನದಾಗಿ ಕೂತಂತಹ ಗಾಡಿ ಯಾವ್ದು? ಅಂದ್ರೆ ಇವಾಗ ನೀವೆಲ್ಲ ಓಲ್ಡ್ ಗಾಡಿ ಎಲ್ಲ ಬಿಟ್ಟು ಅಭ್ಯಾಸ ಇರುವವರು? ಹನುಮಾನಲ್ಲಿ ಅದೇ ಸಿಂಗಲ್ ಓರ್ ಇತ್ತಲ್ಲ ಬಡ್ಕಲ್, ಅದ್ರಲ್ಲಿ ಇದ್ರ. ಸರ್, ಇವಾಗ ಅದು ಗಾಡಿಗೆ ಮತ್ತೆ ಮುಂಚೆ ಗಾಡಿಗೆ ಏನ್ ಡಿಫ್ರೆನ್ಸ್? ಇವಾಗಿಂದ ಡಿಫ್ರೆಂಟ್, ಇವಾಗ ಪಿಕಪ್ ಇಲ್ಲ ಅಷ್ಟು. ಓಕೆ, ಇವಾಗ ಇದು 4 ಸಿಲಿಂಡರ್, ಇದು ಓಕೆ 4 ಸಿಲಿಂಡರ್, ಅದು ಪಿಕಪ್ ಇಲ್ಲ. ಇದು ಅದು ಮುಂಚೆ ಇದ್ದದ್ದು, ಈಗ ನಾವು BS4 ಎಲ್ಲ ಪಿಕಪ್ ಇತ್ತು ಚೆನ್ನಾಗಿ. ಇದು ಗೇರ್ ಕೂಡ ಟೈಟ್. ಇದು ಗೇರ್ ಕೂಡ ಹಾಗೆ, ಮತ್ತೆ ಪಿಕಪ್ ಅಷ್ಟು ಏನಿಲ್ಲ ಇದಕ್ಕೆ, ಕಮ್ಮಿ. ಇವಾಗ ರೀಸೆಂಟ್ ಆಗಿ ಬಂತಲ್ಲ 4 ಸಿಲಿಂಡರ್, ಅದು ಸ್ವಲ್ಪ ಪಿಕಪ್ ಉಂಟು ಅಂತ ಹೇಳ್ತಿದ್ರು. ಇದು ಎಷ್ಟು ಸಿಲಿಂಡರ್? ಇದು 4 ಸಿಲಿಂಡರ್. ಇದು 4 ಸಿಲಿಂಡರ್. ಅಂದ್ರೆ ಫ್ರಂಟ್ ಸೈಲೆನ್ಸರ್ ಬರುದು ಅಲ್ಲ? ಹೌದೌದು, ಫ್ರಂಟ್ ಸೈಲೆನ್ಸರ್ ಅದು 6 ಸಿಲಿಂಡರ್ ಅಲ್ಲ? 6 ಸಿಲಿಂಡರ್. ಇದು 4 ಸಿಲಿಂಡರ್. ಹೌದು, ಇದು 4 ಸಿಲಿಂಡರ್. ಅದು ಸ್ವಲ್ಪ ಪಿಕಪ್ ಇದೆ. ಅದು ಪಿಕಪ್ ಇದೆ, ಹೌದು. ಓಕೆ ಸರ್, ಮತ್ತೆ ಮೈಲೇಜ್ ಎಲ್ಲ ಹೇಗೆ ಇದು ಗಾಡಿ? ಅಂದ್ರೆ ಮುಂಚೆದ ಗಾಡಿ ಸ್ವಲ್ಪ ಮೈಲೇಜ್ ಅಂತ ಹೇಳ್ತಾ ಇದ್ರು. ಹೌದು, ಮುಂಚೆ ಇದ್ರದ್ದು ಮೈಲೇಜ್ ಗೊತ್ತಾಗ್ತದೆ ನಮಗೆ. ಮೈಲೇಜ್ ಹೌದು, ಒಮ್ಮೆ 4 ಬರುತ್ತೆ, 3 ಬರುತ್ತೆ ಹಾಗೆ. ಅಂದ್ರೆ ನಿಮ್ದು ಡ್ರೈವಿಂಗ್ ಮೇಲೆ ಸಹ ಹೋಗ್ತದೆ. ಹೌದೌದು. ಮತ್ತೆ ಓಲ್ಡ್ ಗಾಡಿ ಇದು ಫಾಸ್ಟ್ ಇದಲ್ಲ, ಫಾಸ್ಟ್ ಟೈಮಿಂಗ್ಸ್ ಅಲ್ಲ. ಓಕೆ ಸರ್, ಇದು ಎಷ್ಟು ಗಂಟೆಗೆ ಹೊರಡ್ತದೆ ಧರ್ಮಸ್ಥಳದಿಂದ? ಕಾರ್ಕಳದಿಂದ ಎಷ್ಟು ಗಂಟೆಗೆ? 7:54ಕ್ಕೆ. 7:54ಕ್ಕೆ. ಉಡುಪಿಗೆ ಬರ್ಬೇಕಾದ್ರೆ? ಉಡುಪಿಗೆ 9 ಗಂಟೆ ಬರುತ್ತೆ. 9:03 ಬಿಡ್ಲಿಕ್ಕೆ ವಾಪಸ್ ಕುಂದಾಪುರಕ್ಕೆ. ಕುಂದಾಪುರದಿಂದ 10 ಗಂಟೆ ರೀಚ್ ಆಗುತ್ತೆ. 10 ಕಾಲ್ ವಾಪಸ್ ಬಿಡ್ಬೇಕು, 10 ಕಾಲಿಗೆ. ಓಕೆ, ಅಂದ್ರೆ 2 ಟ್ರಿಪ್ ಆಗ್ತದಾ? 2 ಟ್ರಿಪ್ ಕುಂದಾಪುರ ಆಗುತ್ತೆ. 2 ಟ್ರಿಪ್ ಕುಂದಾಪುರ, 1 ಟ್ರಿಪ್ ಬೆಳ್ತಂಗಡಿ ಹೋಗ್ತೀವಿ. ಬೆಳ್ತಂಗಡಿ. ಓಕೆ ಸರ್, ಇವಾಗ ನೀವು ಗಾಡಿಯ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರಾ ಇವಾಗ? ಹೌದೌದು. ನಿಮ್ದು ಇವಾಗ ಟೈಮಿಂಗ್ಸ್ ಮಿಸ್ ಆಯ್ತು.
ಹೌದು, ಈಗ ಫುಲ್ ಟ್ರಿಪ್ ಕಟ್ ಆಯ್ತು. ಟ್ರಿಪ್ ಕಟ್ ಆಯ್ತು. ಇನ್ನು ನೀವು ಯಾವ ಟೈಮ್ಗೆ ಗಾಡಿ ಬಿಡ್ಬೇಕಿದು? ಇನ್ನು ನಾವು 4:58ಗೆ ಬಿಡ್ಬೇಕು. ಓ, ಅಂದ್ರೆ ನಿಮ್ದು ಮಾಮೂಲಿ ಟೈಮಿಗೆ? ಹೌದು, ಮಾಮೂಲಿ ಟೈಮ್ ಬಿಡ್ಬೇಕು. ಮಿಡ್ಲಿಗೆ ಬಿಡುವಾಗಿಲ್ಲ? ಓಕೆ, ಒಂದು ರಿಕ್ವೆಸ್ಟ್ ಮಾಡಿ ಬಿಡ್ಲಿಕ್ಕಿಲ್ಲ ಹಾಗೆ? ಏನು ಬಸ್ಸಲ್ಲಿ ಯಾವುದಿಲ್ಲ, ನಮ್ದು ಟ್ರಿಪ್ ಕಟ್ ಮಾಡಿಯೇ ಕೆಲಸ ಮಾಡ್ಬೇಕು ಅಲ್ವಾ? ಅದಕ್ಕೆ ಬೇಗ ಆದ್ರೆ ಆಯ್ತು, ಇಲ್ಲದ್ರೆ ಮತ್ತೆ ನೈಟ್ ಆಯ್ತು, 7 ಗಂಟೆಗೆ ಆಯ್ತು. ಓ ಹಾಗೆ, ನೈಟ್ ಆಗ್ತದೆ. ಇನ್ನು ಇಲ್ಲದ್ರೆ ನಾಳೆನೆ ಬಿಡ್ಬೇಕು, ಬೆಳಗ್ಗೆ ಟೈಮ್ ಕೆಲಸ ಬೇಗ ಆದ್ರೆ ನಾಳೆ ಬಿಡ್ಬೇಕು ಹಾಗೆ. ಹಾಗೆ. ಸರ್, ನೀವು ಕಾಲೇಜಲ್ಲಿ ಕಲಿತಿರ್ಬೇಕಾದ್ರೆ ನಿಮ್ದು ಏನಾದ್ರು ಏಮ್ ಇತ್ತ? ನಾನು ಡ್ರೈವರ್, ನನ್ಗೊಂದು ಡ್ರೈವಿಂಗ್ ಜಾಸ್ತಿ ಇತ್ತು, ಕೆಲವರಿಗೆ ಇರ್ತದೆ. ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿಲ್ಲ ಡ್ರೈವಿಂಗ್ಗೆ. ಓಕೆ. ಒಬ್ಬ ನನ್ನ ಫ್ರೆಂಡ್ ಇದ್ದ, ವಿದೇಶ್ ಅಂತ. ಅವನು ನನಗೆ ಒಂದ್ಸಲ ಬಡ್ಕ ಟ್ರಿಪ್ ಇತ್ತು, ಅವಾಗ ಬರುವಾಗ ಡ್ರೈವಿಂಗ್ ಕೂರ್ತಿ ಅಂತ ಕೊಟ್ಟ ಅಷ್ಟೇ. ನಂಗೆ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಅಂದ್ರೆ ಅಷ್ಟೇ ತನಕ ನೀವು ಗಾಡಿ ಬಿಡ್ಲಿಲ್ಲ? ಇಲ್ಲ. ಯಾವ್ದು ಗಾಡಿಯಲ್ಲಿ? ಅದೇ ಪಾಲ್ಗುನಿ ಅಂತ. ಪಾಲ್ಗುನಿ. ಅವಾಗ ಕೊಟ್ಟಿದ್ದು ಫಸ್ಟ್ ನನಗೆ. ಫಸ್ಟಿಗೆ ಹೇಗೆ ಇತ್ತು ಸರ್ ಅವಾಗ ಅನುಭವ ನಿಮ್ದು? ಅನುಭವ ಅವಾಗ ಕೊಡುವಾಗ ಫಸ್ಟ್ ಹೇಳಿದ್ದ, ಸ್ವಲ್ಪ ಗ್ಯಾಪ್ ನೋಡ್ಕೊ ಮಾರೆ, ಗೊತ್ತಾ ಫಸ್ಟ್ ಅಲ್ವಾ ಅಂತ. ಅವಾಗ ಕೊಟ್ಟ, ನಾನು ಅದೇ ಮಂಗಳೂರು ತನಕ ಬಂದಿದ್ದೀನಿ, ಗೊತ್ತಿಲ್ಲ ಹೇಗೆ ಡ್ರೈವಿಂಗ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಮತ್ತೊಂದು ಏನಂತ ಹೇಳಿದ್ರೆ, ನೀವು ಟಿ ಬಿಟ್ಟು ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಗ್ರತೆ ಆಗ್ಬೇಕಲ್ಲ. ಯಾಕೆ ಹೇಳಿದ್ರೆ ಜಾಸ್ತಿ ಆಗಿ ಒಮ್ಮೆಲೆ ದೊಡ್ಡ ಗಾಡಿ ಕುತ್ಕೊಳ್ಳಿಕ್ಕೆ ಆಗಲ್ಲ ಯಾರು. ನಿಮ್ಗೆ ಅಂದ್ರೆ ಅದ್ರದ್ದು ಅನುಭವ ಇತ್ತು, ನೀವು ಹಾಗಾಗಿ ತಗೊಂಡು ನೆಕ್ಸ್ಟಿಗೆ ಆ ಗಾಡಿ ಮಂಗಳೂರಿಗೆ ತನಕ ತರೋ ತನಕ ಮತ್ತೆ ಖುಷಿ ಹೇಗೆ ಆಯ್ತು? ಅಂದ್ರೆ ನಿಮ್ಗೆ ಖುಷಿ ಹೇಗೆ ಅಂದ್ರೆ, ಫಸ್ಟ್ ಡ್ರೈವಿಂಗ್ ಫುಲ್ ಸ್ಟಡಿ ಇದ್ದಲ್ಲ ಮಾರೆ, ಇನ್ನು ಡಿ ಎಲ್ ಮಾಡ್ಕೊಂತೇವೆ, ಮತ್ತೆ ಆಮೇಲೆ ಡಿ ಎಲ್ ಮಾಡಿದ್ದು ನಾನು. ಓಕೆ ಸರ್, ನೀವು ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ದು? ಧರ್ಮಸ್ಥಳದಲ್ಲಿ. ಅವಾಗೆಲ್ಲ ನೀವು ಬಸ್ ಡ್ರೈವರ್ ಅನ್ನೆಲ್ಲ ನೋಡ್ತಾ ಇದ್ರೆ, ಗೇರ್ ಎಲ್ಲ ಯಾವ ತರ ಹಾಕ್ತಾರೆ? ಅವಾಗೆಲ್ಲ ಅಷ್ಟು ಧರ್ಮಸ್ಥಳದ ಮನೆ ಹತ್ರ ಬಸ್ಸಲ್ಲಿ ಹೋಗ್ತಿರ್ಲಿಲ್ಲ, ನಡ್ಕೊಂಡೆ ಹೋಗ್ತಾರೆ ಅಷ್ಟೇ. ಓಕೆ. ಮತ್ತೆ ಇದು ಬಸ್ ನೋಡಿದ್ದೆ ನಾನು ಮಂಗಳೂರು ಬಂದಲ್ಲ, 2011ಗೆ ಬಂದಿದ್ದೀನಿ ಮಂಗಳೂರಿಗೆ. ಅವಾಗ ಎಲ್ಲ ಸ್ವಲ್ಪ ಜಾಸ್ತಿ 2011 ಬಂದಿದ್ದು ಮಂಗಳೂರಲ್ಲಿ, 5 ವರ್ಷ ಮಂಗಳೂರಲ್ಲಿ ಇದ್ದೆ. ಹೌದಾ ಸರ್? ನಿಮ್ದು ಒಂದು ಫೇವರೇಟ್ ಆದಂತಹ ಬಸ್ ಯಾವುದು? ಅಂದ್ರೆ ತುಂಬಾ ಕಂಪನಿ ಇದೆ, ಟಾಟಾ ಇದೆ, ಲೈಲ್ಯಾಂಡ್ ಇದೆ, ಭಾರತ್ ಬೆಂಜ್ ಇದೆ. ನಿಮ್ಗೆ ಒಂದು ಫೇವರೇಟ್ ಆದ? ನನಗೆ ಫೇವರೇಟ್ ಲೈಲ್ಯಾಂಡ್. ಯಾಕೆ? BS4 ನನಗೆ ಫಸ್ಟ್ ತುಂಬಾ ಫೇವರೇಟ್. ಹೌದಾ, ಯಾಕೆ ಸರ್? ಅದು ಸ್ವಲ್ಪ ಪಿಕಪ್ ಇದೆ, ಓಡುತ್ತೆ ಹಾಗೆ. ಟೈಮಿಂಗ್ಸ್ ಎಲ್ಲ ನಿಮ್ಗೆ ಒಳ್ಳೆ ಕವರ್ ಮಾಡಿ. ಹೌದೌದು, ಮತ್ತೆ ಗೇರ್ ಕೂಡ ಹಾಗೆ, ಅದು ಸ್ವಲ್ಪ ಹೈಟ್ ಬರುತ್ತೆ, ಗೇರ್ ಸ್ವಲ್ಪ ಉದ್ದ ಬರುತ್ತೆ. ಓಕೆ, ಇದು ಸ್ವಲ್ಪ ಡೌನ್ ಇದೆ ಇಲ್ಲ ನಿಮಗೆ ಸ್ವಲ್ಪ. ಹೌದು, ಇವಾಗ ಗೇರ್ ಕೂಡ ಕೇಬಲ್ ಅಲ್ಲ, ಸ್ವಲ್ಪ ಜಾಸ್ತಿ ಫೋರ್ಸ್ ಬಂದು ಕೇಬಲ್ ಕಟ್ ಆಗುತ್ತೆ. ಓ, ಇವಾಗ ಗೇರ್ ಎಲ್ಲ ಕೇಬಲ್? ಹೌದೌದು, ಎಲ್ಲ ಇವಾಗ ಹೊಸ ಗಾಡಿ ಎಲ್ಲ ಕೇಬಲ್. ಹೌದು, ಸ್ವಲ್ಪ ಜಾಸ್ತಿ ಫೋರ್ಸ್ ಕೇಬಲ್ ಕಟ್ ಆಗುತ್ತೆ. ಕೇಬಲ್ ಕಟ್ ಮಾಡಿದ್ರೆ ಬಂದ್ ಹಾಕ್ಬೇಕು. ಮತ್ತೆ ಇದು ಸೆನ್ಸರ್ ಗಾಡಿಯಾ ಸರ್? ಹೌದೌದು, ಸೆನ್ಸರ್ ಗಾಡಿ ಒಂದು ಕಷ್ಟ, ಯಾಕೆ ಹೇಳಿದ್ರೆ ಹಾಳಾದ್ರೆ ಅವರೇ ಬರ್ಬೇಕು, ಲ್ಯಾಪ್ಟಾಪ್ ಅದೇ ನೋಡ್ಬೇಕು. ನಾವು ಪಿಕಪ್ ಇಲ್ಲ ಲ್ಯಾಪ್ಟಾಪ್ ಹಾಕ್ಬೇಕು ಮತ್ತೆ ಹಾಗೆ. ಸರ್, ಮತ್ತೆ ನಿಮ್ದು ಒಂದು ಡ್ರೈವಿಂಗ್ ಇದ್ದ ಬಗ್ಗೆ ಒಂದು ಅನುಭವ ಹೇಳಿ. ಕೆಲವರಿಗೆ ನಿಮ್ದು ಟೈಮಿಂಗ್ಸ್ ಎಲ್ಲ ಇರುದಿಲ್ಲ, ಈಗ ನಿಮ್ಮ ಗಾಡಿ ತುಂಬಾನೇ ಟೈಮಿಂಗ್ಸ್ ಕಡಿಮೆ. ಹೌದೌದು, ಇದು ಹಾಗೆ ಇದ್ರಲ್ಲಿ ಪಿಕಪ್ ಇಲ್ಲ, ಸ್ವಲ್ಪ ಬ್ಲಾಕ್ ಆದ್ರೆ ಮತ್ತೆ ಟೈಮ್ ಕವರ್ ಆಗಲ್ಲ ಇದ್ರಲ್ಲಿ. ಹೇಗೆ ಕವರ್ ಮಾಡ್ತೀರಾ ಸರ್? ಮತ್ತೆ ಎಂತ ಬ್ಯಾಕ್ ಕಾಲ್ ಬರುತ್ತೆ, ಬೈತಾರೆ, ಮತ್ತೆ ಎಂತ ಮಾಡೋದು? ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾ ಈಗ ಇದಕ್ಕೆ ಬಂದಾಯ್ತು, ನಾನೀಗ 4 ತಿಂಗಳಾಯ್ತು. ಒಂದು ದಿನ ಕೂಡ ಕರೆಕ್ಟ್ ಟೈಮ್ ಅಂತ ಹೋಗೋದಿಲ್ಲ ಈ ಗಾಡಿ. ಒಂದಿನ ಈಗ ನಾವು 7 ಆಯ್ತು ಬಿಡ್ತೀವಲ್ಲ ಕಾರ್ಕಳದಲ್ಲಿ, ಈಗ ಇಲ್ಲಿ ನಾವು 9 ಗಂಟೆ ಬರ್ತೀವಿ, ಯಾವಾಗಲೂ ಕರೆಕ್ಟ್ 8:05 ಎಲ್ಲ ಬರೋದೇ ಇಲ್ಲ ಗಾಡಿ. 9:02, 9:01, ಒಮ್ಮೊಮ್ಮೆ 9:02 ಆಗುತ್ತೆ, ಅರ್ಧ ಸೆಕೆಂಡಲ್ಲಿ ಪಿಕಪ್ ಮಾಡ್ತೀವಿ. ಒಮ್ಮೊಮ್ಮೆ ಸ್ಟ್ಯಾಂಡ್ ಸಿಗೋದಿಲ್ಲ. ಈಗ ನಾ ಪರ್ಕಲ್ಲೆಲ್ಲ ಬ್ಲಾಕ್ ಆದ್ರೆ ಸ್ಟ್ಯಾಂಡ್ ಸಿಗೋದಿಲ್ಲ, ಟೈಮ್ ಕವರ್ ಆಗಲ್ಲ ಈ ಗಾಡಿ. ಈ ಗಾಡಿಗೆ ಟೈಮ್ ಕವರ್. ನೆಕ್ಸ್ಟ್ ನೀವೀಗ ರಜೆ ಮಾಡುವಾಗ ಇನ್ನೊಬ್ರು ಡ್ರೈವರ್ ಬರ್ತಾರಲ್ಲ, ಅವರಿಗೆ ಟೈಮಿಂಗ್ಸ್ ಗೊತ್ತಿರ್ತದ? ಅವರೊಂದೇ ಕಂಡಕ್ಟರ್ ಹೇಳ್ತಾರೆ. ಕಂಡಕ್ಟರ್ ಅವ್ರು ಹೇಳ್ತಾರೆ, ಈ ಒಂದು ಟೈಮಿಗೆ ಹೋಗಿ ನೀವು ಅಂತ ಹೇಳ್ತಾರಲ್ಲ ಸರ್. ಅವರಿಗೆ ಸೆಟ್ ಆಗ್ತದೆ ಗಾಡಿ? ಈಗ ಬದ್ಲಿಗೆ ಬರುವವರಿಗೆ ಸೆಟ್ ಆಗ್ತದೆ ಗಾಡಿ? ಒಂದು ದಿನ ಕಷ್ಟ ಆಗುತ್ತೆ ಫಸ್ಟ್, ಮತ್ತೆ ಇದು ಫಾಸ್ಟ್ ಟೈಮಿಂಗ್ಸ್ ಅಲ್ಲ, ಒಂದ್ ಸಲ ಕಷ್ಟ ಆಗುತ್ತೆ ಫಸ್ಟ್. ಮತ್ತೆ ಆಮೇಲೆ ಮತ್ತೆ ಈಗ ನಾನು ಗೊತ್ತಿದ್ದರೆ ಕೊಡೋದಲ್ಲ ಈ ಟೈಮಿಂಗ್ಸ್. ಹಾಗೆ ಇದನ್ನು ಬೆಳಿಗ್ಗೆ ಮತ್ತೆ ಸಂಜೆ ಫಾಸ್ಟ್ ಅಲ್ಲ, ಅದು ಸ್ವಲ್ಪ. ಸರ್, ಮತ್ತೆ ಈ ಮಳೆಗಾಲದ ಡ್ರೈವಿಂಗ್ ಮತ್ತೆ ನಾರ್ಮಲ್ ಡ್ರೈವಿಂಗ್ ಏನ್ ಡಿಫ್ರೆನ್ಸ್ ಬರುತ್ತೆ? ಮಳೆಗಾಲಕ್ಕೆ ಸ್ವಲ್ಪ ಕಷ್ಟ. ಮಳೆಗಾಲದ ಗಾಡಿ ಓಡೋದಿಲ್ಲ. ಮಳೆಗಾಲ ಸ್ವಲ್ಪ ನೀರಿದ್ರೆ ಗಾಡಿ ಓಡೋದಿಲ್ಲ, ಸ್ಲೋ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಡೀಸೆಲ್ ಕೂಡ ಹಾಗೆ ಜಾಸ್ತಿ ಹೋಗುತ್ತೆ ಮಳೆಗಾಲದಲ್ಲಿ. ಮತ್ತೆ ಬ್ರೇಕಿಂಗ್ ಎಲ್ಲ? ಬ್ರೇಕಿಂಗ್ ಎಲ್ಲ ಮತ್ತೆ ಜಾರುತ್ತೆ, ಜಾರುತ್ತದಲ್ಲ, ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿ ಓಡಿಸ್ಬೇಕು. ಸರ್, ಮತ್ತೊಂದು ಏನಂತ ಹೇಳಿದ್ರೆ, ನನಗೆ ನನ್ನ ಬ್ಲಾಗ್ ಅಲ್ಲಿ ಕಮೆಂಟ್ ಸಹ ಬಂದಿತ್ತು, ಎಕ್ಸ್ಪ್ರೆಸ್ ಬಸ್ನವರು ತುಂಬಾ ಕರ್ಕಶ ವಾರ್ನನ್ನು ಹಾಕ್ತಾರೆ ಅಂತ. ಸರ್, ಇದ್ರ ಬಗ್ಗೆ ಒಂದು ಜನಗಳಿಗೆ ಮಾಹಿತಿಯನ್ನು ಕೊಡಿ ನೀವು.
ಯಾಕಂದ್ರೆ ನಮಗೆ ಬ್ಲಾಕ್ ಆದ್ರೆ ಓಕೆ ಈಗ ನಾವು ಬ್ಯಾಟ್ರಿ ಒಬ್ಬೊಬ್ರು ಕೇಳೋದಿಲ್ಲ. ಈಗ AC ಹಾಕೊಂಡು ಹೋಗ್ತಿರ್ತಾರೆ, ಒಬ್ಬರು ಕಿವಿಯಲ್ಲಿ ಹೆಡ್ಫೋನ್ ಹಾಕಿರ್ತಾರೆ, ಒಬ್ಬೊಬ್ಬರಿಗೆ ಬ್ಯಾಟ್ರಿ ವಾರ್ನ್ ಗೊತ್ತೇ ಆಗಲ್ಲ. ಓಕೆ ಈ ಮ್ಯೂಸಿಕ್ ಹಾರ್ನ್ ಹಾಕಿದ್ರೆ ಒಬ್ಬೊಬ್ಬರಿಗೆ ಅದಕ್ಕೆ ಕರ್ಕಶ ಆಗುತ್ತೆ, ಒಬ್ಬೊಬ್ರು ಬೈತಾರೆ ವಾರ್ನ್ ಮಾಡಿದಾಗ. ಅವ್ರಿಗೆ ಗೊತ್ತು ನಮಗೆ ಲೇಟ್ ಆಯ್ತು ಅಂತ. ಅದು ಸಹ ನೀವು ಸಿಟಿಯಲ್ಲೆಲ್ಲ ಹಾಕಲ್ಲ, ಹೌದು, ಜಾಸ್ತಿ ಆಗೋದಿಲ್ಲ. ಜಾಸ್ತಿ ಆದ್ರೆ ಬ್ಯಾಟ್ರಿ ವಾರ್ನ್ ಯೂಸ್ ಮಾಡ್ತೀವಿ ನಾವು. AC ಎಲ್ಲ ಹಾಕೊಂಡು ಹೋಗ್ತಾರೆ, ಅವರಿಗೆ ಬ್ಯಾಟ್ರಿ ವಾರ್ನ್ ಕೇಳೋದಿಲ್ಲ. ಹೌದು, ಅದಕ್ಕೋಸ್ಕರ ಅಲ್ಲ. ನನ್ನ ಬ್ಲಾಗ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು, ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೆ. ನಾನು ಮತ್ತೆ ಹೇಳಿದ್ದೆ, ನಾನು ನೆಕ್ಸ್ಟ್ ನನ್ನ ಬ್ಲಾಗ್ ಅಲ್ಲಿ ಡ್ರೈವರ್ ಹತ್ರನೇ ಕೊಡ್ತೇನೆ ಅಂತ. ಸರಿ ಸರ್, ಮತ್ತೆ ಒಂದು ಯಂಗ್ಸ್ಟರ್ಸ್ ಡ್ರೈವರ್ಸ್ನವರಿಗೆ ಏನಂತ ಹೇಳ್ತೀರಾ? ಅಂದ್ರೆ ಕೆಲವರೆಲ್ಲ ಸ್ವಲ್ಪ ಯಂಗ್ಸ್ಟರ್ ಇರ್ತಾರೆ, ಅಂತವರಿಗೆಲ್ಲ ಏನ್ ಮೆಸೇಜಸ್ ಕೊಡ್ತೀರಾ? ಅವರಿಗೆ ಅದೇ, ಈಗ ಮಳೆಗಾಲ ಅಲ್ವಾ, ಓಕೆ, ಅದೇ ಜಾಸ್ತಿ ಬ್ರೇಕ್ ಹಾಕೊಂಡು ನಿಲ್ಲೋದಿಲ್ಲ. ಹಾಗೆ ಅಂದ್ರೆ ಅದೇ ಸೇಫ್ ಆಗಿ ಡ್ರೈವಿಂಗ್ ಮಾಡಿ, ಪ್ಯಾಸೆಂಜರ್ ಇರ್ತಾರಲ್ಲ ಹಾಗೆ ಸೇಫ್ ಆಗಿ ಡ್ರೈವಿಂಗ್ ಮಾಡಿ ಅಂತ. ಅಂದ್ರೆ ತುಂಬಾ ಜನ ಪ್ಯಾಸೆಂಜರ್ಸ್ ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ. ಹೌದೌದು, ಅದೇ ನಾವು ರ್ಯಾಶ್ ಆಗಿ ಹೋಗ್ಬೋದು. ಹೌದೌದು, ಅದೇ ನಿಮ್ಗೆ ಟೈಮಿಂಗ್ಸ್ ಎಲ್ಲ ಇರುದಿಲ್ಲ ನಿಜ, ಬಟ್ ಆದ್ರೆ ಸಹ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಓದು ಕೂಡ ಸೇಫ್ಟಿ ಆಗಿ. ಅದೇ ಅದೇ ಸರ್, ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ಮದೊಂದು ನನಗೆ ನಂಬರ್ ಕಳಿಸಿ, ಫೋಟೋ ಕಳಿಸಿ, ಗಾಡಿಯ ಫೋಟೋ ಕಳಿಸಿ, ಇವರದೊಂದು ವ್ಲಾಗ್ ಮಾಡಿ, ನನ್ನ ಫೇವ್ರೇಟ್ ನೆಚ್ಚಿನ ಬಸ್ ಅಂತೇಳಿ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಸೊ ಅವರಿಗೆ ಏನಂತ ಹೇಳ್ತೀರಾ ಮೊದಲನೇದಾಗಿ? ಅವ್ರಿಗೆ ಅದೇ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದೇ ಇನ್ನು ಮದನಂತೇಶ್ವರ ಲೈಕ್ ಮಾಡ್ತಾರಲ್ಲ ಅವರೆಲ್ಲ, ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬರಲಿ ಇನ್ನು ಬಸ್ಸಲ್ಲಿ ಅಂತ. ಆಮೇಲೆ ಓಕೆ, ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜ್? ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ತುಂಬ, ನಾನು ಅವ್ರ ವಿಡಿಯೋ ನೋಡ್ತೀನಿ ಯೂಟ್ಯೂಬಲ್ಲಿ. ಆಮೇಲೆ ಅದೇ ಡ್ರೈವರ್ನವ್ರ ಕಷ್ಟ ಕೇಳೋದು ಯಾರೂ ಇಲ್ಲ ಈಗ. ಯಾಕಂದರೆ ಅವರು ವಿಡಿಯೋ ಎಲ್ಲ ಹೋಗಿ ವಿಡಿಯೋ ಮಾಡ್ತಾರೆ, ಮತ್ತು ಅದು ಯೂಟ್ಯೂಬಲ್ಲಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಅವರು. ಅದು ತುಂಬ ಖುಷಿ ಆಗುತ್ತೆ. ಅದೇ ನಿಮ್ಮ ಚಾನಲ್ ಒಳ್ಳೆಯದಾಗಲಿ, ಅಂದರೆ ತುಂಬ ವ್ಯೂಸ್ ಎಲ್ಲ ಆಗ್ತಾಯಿದೆ, ನೋಡ್ತಾ ಇರ್ತೀನಲ್ಲ. ಹಾಗೆ ಈಗ ವಿಡಿಯೋ ಮಾಡ್ತೀರಿ ಡ್ರೈವರ್ನವರು, ತುಂಬ ಇನ್ಫಾರ್ಮೇಷನ್ ಕೊಡ್ತೀರಲ್ಲ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.